ಹಲೋ ಫ್ರೆಂಡ್ಸ್. ಸೊ ನಾನಿವತ್ತು ಮನೆಯಲ್ಲಿ ಒಂದು ಫೇಶಿಯಲ್ನ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕಾಗಿ ತುಂಬ ಏನು ಖರ್ಚಿಲ್ಲ. ನಾವು ಮನೆಯಲ್ಲಿ ನಮ್ಮ ಹತ್ರ ಇರುವಂಥ ವಸ್ತುಗಳನ್ನ ಇಟ್ಕೊಂಡೆ ನಾವು ಒಂದು ಫೇಶಿಯಲ್ನ ಮಾಡ್ಬೋದು. ಸೊ ಅದಕ್ಕಾಗಿ ನೀವು ಯಾವುದೇ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಳ್ಬೋದು. ಫೇಸ್ ವಾಶ್ನ ಯೂಸ್ ಮಾಡ್ಕೊಳ್ಬೋದು, ಅಥವಾ ಮಿಲ್ಕ್ ಅಥವಾ ರೋಸ್ ವಾಟ್ರ್ ಏನಾದರೂ, ಅಥವಾ ನಿಮ್ಮ ಹತ್ರ ಕ್ಲೆನ್ಸರ್ ಇದ್ದರೆ ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೀಗೆ ಮಾಡೋದ್ರಿಂದ, ಫಸ್ಟ್ ಸ್ಟೆಪ್ ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂಥ ಕೊಳೆನೆಲ್ಲ ಅದು ತೆಗೆದು ಹಾಕುತ್ತೆ. ಸೊ ನಾವು ನೆಕ್ಸ್ಟ್ ಮಾಡುವಂತಹ ಸ್ಟೆಪ್ಸ್ ಬಂದು ನಮಗೆ ನಮ್ಮ ಫೇಸ್ಗೆ ನಾವು ಮಾಡೋದು ಗುಣ ಕೊಡುತ್ತೆ. ಸೊ ಅದಕ್ಕಾಗಿ ನಾವು ಫಸ್ಟ್ ಸ್ಟೆಪ್ಪಾಗಿ ಕ್ಲೆನ್ಸ್ ಮಾಡಿ ಬಿಡಬೇಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಸ್ಟೀಮ್ ಮಾಡ್ತಿದ್ದೆ. ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನನ್ನ ಹತ್ರ ಸ್ಟೀಮರ್ ಇಲ್ಲ. ಸೊ ಅದಕ್ಕಾಗಿ ನಾನು ಈ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಹೀಗೆ ನಾನು ಅದರದ್ದು ಆವಿ ಇರುತ್ತಲ್ವ, ಸೊ ಅದನ್ನ ನನ್ನ ಫೇಸ್ಗೆ ಹೀಗೆ ತಗೊಳ್ತೀನಿ. ಸೊ ಹಾಗೆ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಮತ್ತು ನೆಕ್ಸ್ಟ್ ನಾವು ಅಪ್ಲೈ ಮಾಡುವಂಥ ವಸ್ತುಗಳೆಲ್ಲ ತುಂಬ ಎಫೆಕ್ಟಿವ್ ಆಗಿ ನಮಗೆ ಅನಿಸುತ್ತಷ್ಟು ಪೂರ್ತಿಯಾಗಿ ನನ್ನ ಫೇಸ್ ಸ್ಟೀಮ್ ಆಗಿದೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ನಮ್ಮ ಫೇಸ್ಗೆ ಸ್ಕ್ರಬ್ ಮಾಡಿಕೊಡೋಣ. ಸೊ ಅದಕ್ಕಾಗಿ ನಾನಿಲ್ಲಿ ಒಂದು ಎವರ್ ಯೂತ್ ಅನ್ನುವಂಥ ಒಂದು ಇದ್ರದ್ದು ಒಂದು ವಾಲ್ನಟ್ದು ಸ್ಕ್ರಬ್ ತಗೊಂಡಿದ್ದೀನಿ. ಇದು ನನ್ನ ಫೇವ್ರೆಟ್ ಆಗಿರುವಂಥ ಒಂದು ಸ್ಕ್ರಬ್. ಸೊ ನನಗೆ ತುಂಬ ಎಫೆಕ್ಟಿವ್ ಅಂತ ಅನಿಸಿದ್ದೆ. ನಾನು ಬರೀ ಫೇಸ್ ವಾಶ್ ಯೂಸ್ ಮಾಡೋದು ಇದನ್ನ ಕೂಡ ಯೂಸ್ ಮಾಡ್ತೀನಿ ನಾರ್ಮಲ್ ಡೇಸಲ್ಲಿ. ಸೊ ಅಷ್ಟು ನನಗೆ ತುಂಬ ಇಷ್ಟ ಇರುವಂಥ ಒಂದು ಐಟಮ್. ಸೊ ಅದಕ್ಕಾಗಿ ಅದನ್ನ ತಗೊಂಡು ನಾನು ಇದರಲ್ಲಿ ನೋಡಿ ಈ ಥರ ತರಿ ಇರುತ್ತೆ. ಸೊ ಹಾಗೆ ಇರೋದ್ರಿಂದ ನಮ್ಮ ಫೇಸ್ಗೆ ತುಂಬ ಎಫೆಕ್ಟಿವ್ ಅಂತ ನಮ್ಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಅದಾದಮೇಲೆ ನಾವು ಫೇಸ್ನ ಚೆನ್ನಾಗಿ ವಾಶ್ ಮಾಡಿ ಕೊಡಬೇಕು. ವಾಶ್ ಮಾಡಿ ಆದಮೇಲೆ ನಾವು ಒಂದು ಟವಲ್ನ ತಗೊಂಡು ಫೇಸ್ನ ಪೂರ್ತಿಯಾಗಿ ಹೀಗೆ ಒರೆಸಿಕೊಟ್ಟಾದಮೇಲೆ ನಾವು ಒಂದು ಮಾಸ್ಕ್ನ ಅಪ್ಲೈ ಮಾಡಿ ಕೊಡಬೇಕು. ನೀವು ನಿಮ್ಮ ಮನೇಲಿ ನಿಮಗೆ ಬೇಕಾದರೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಎವರ್ ಯೂತ್ ಅವ್ರದ್ದೇ ಒಂದು ಗೋಲ್ಡನ್ ಪೀಲ್ ಆಫ್ ಮಾಸ್ಕನ್ನ ಯೂಸ್ ಮಾಡ್ತಿದ್ದೀನಿ. ಸೊ ನಿಮ್ಮ ಹತ್ರ ನಿಮಗೆ ನ್ಯಾಚುರಲ್ ಆಗಿರೋ ಪ್ಯಾಕ್ ಏನಾದರೂ ಇದೆ, ಅಥವಾ ಬೇರೆ ಏನಾದರೂ ಪ್ಯಾಕ್ ಇದ್ದರೆ ಯೂಸ್ ಮಾಡ್ಕೊಳ್ಬೋದು, ಅಥವಾ ಮುಲ್ತಾನಿ ಮಿಟ್ಟಿ ಆ ಥರದ್ದು ಏನಾದರೂ ನಿಮಗೆ ಯೂಸ್ ಮಾಡ್ಕೊಳ್ಬೋದು ಈ ಒಂದು ಟೈಮಲ್ಲಿ. ಸೊ ನೆಕ್ಸ್ಟ್ ನಾನಿಲ್ಲಿ ಬಂದ್ಬಿಟ್ಟು ನನ್ನ ಫೇಸ್ಗೆ ಗೋಲ್ಡನ್ ಪೀಲ್ ಆಫ್ ಮಾಸ್ಕನ್ನ ಚೆನ್ನಾಗಿ ಅಪ್ಲೈ ಮಾಡಿ ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ಅಪ್ಲೈ ಮಾಡಿದ್ಮೇಲೆ ಅದನ್ನ ಡ್ರೈ ಆಗಲಿಕ್ಕೆ ಬಿಡಬೇಕು. ಪೂರ್ತಿಯಾಗಿ ಡ್ರೈ ಆಗಿ ಅದೊಂಥರ ಹೀಗೆ ನಮಗೆ ಎಳೆದ್ರೆ ಬರೋ ಒಂದು ರೀತಿಯಲ್ಲಿ ಆದಮೇಲೆ ಅದನ್ನ ಚೆನ್ನಾಗಿ ನಾವು ಹೀಗೆ ಕೆಳಗಿಂದ ಎಳೆದು ಕೊಟ್ಟರೆ ಅದು ಬರುತ್ತೆ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಮಗೆ. ಅದು ಎಳೆಯುವಾಗಲೇ ಒಂದು ನಮ್ಮ ಫೇಸಲ್ಲಿ ಒಂದು ಬ್ರೈಟ್ನೆಸ್ ಸಿಗುತ್ತೆ. ನನಗಿದು ಅಪ್ಲೈ ಮಾಡಿದ ತಕ್ಷಣವೇ ಅಂದರೆ ಸ್ವಲ್ಪ ಹೊತ್ತು ಒಂದು ಬ್ರೈಟ್ನೆಸ್ ಇರುತ್ತೆ. ಅದಾದಮೇಲೆ ನ್ಯಾಚುರಲ್ ಆಗಿರುವಂಥ ಸ್ಕಿನ್ ಆದರೆ ತುಂಬ ಹೆಲ್ದಿಯಾಗಿರುತ್ತೆ ನಮ್ಮ ಸ್ಕಿನ್ನಿಗೆ ಮಾಡೋದ್ರಿಂದ. ನಾವು ವಾರದಲ್ಲಿ ತಿಂಗಳಲ್ಲಿ ಒಂದು 2 ಸಲನಾದರೂ ನಾವು ಫೇಶಿಯಲ್ನ ಮಾಡೋದು ತುಂಬ ಒಳ್ಳೆಯದು, ನ್ಯಾಚುರಲ್ ಆಗಿ ನಿಮ್ಮ ಹತ್ರ ಇರುವಂಥ ಇಂಗ್ರೀಡಿಯೆಂಟ್ಸ್ನ ತಗೊಂಡು. ಸೊ ಅದಾದಮೇಲೆ ಫೇಸ್ನೆಲ್ಲ ವಾಶ್ ಮಾಡಿ ವೈಪ್ ಮಾಡಿದ್ಮೇಲೆ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ನಾವು ಫೇಸ್ಗೆ ನಮ್ಮ ಹತ್ರ ಇರುವಂಥ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಕೊಡಬೇಕು ಮತ್ತು ಚೆನ್ನಾಗಿ ಮಸಾಜ್ ಮಾಡಿ ಕೊಡಬೇಕು. ಆಗ ನಾವು ಇಷ್ಟೊತ್ತು ನಾವು ಮಾಡಿದ್ದು ಎಲ್ಲ ಒಂದು ಸ್ಟೆಪ್ಸು ನಮಗೆ ತುಂಬ ಗುಣ ಕೊಡುತ್ತೆ. ಅಂದರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ನಮ್ಮ ಫೇಸ್ನ ಮಸಾಜ್ ಮಾಡಿ ಬಿಡಬೇಕು. ತುಂಬ ಮಾಯ್ಶ್ಚರ್ ಆಗಿರುತ್ತೆ, ನಮ್ಮ ಫೇಸ್ ತುಂಬ ಗ್ಲೋ ಆಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.